ಎಲ್ರಿಗೂ ನಮಸ್ತೆ. ಪ್ರೀವಿಯಸ್ ವಿಡಿಯೋದಲ್ಲಿ ಸ್ಪಾಂಜಸ್ ಅಲ್ಲಿ ಬರೋ ವಾಟರ್ ಕೆನಾಲ್ ಸಿಸ್ಟಮ್ ಬಗ್ಗೆ ನೋಡ್ತಾ ಇದ್ವಿ. ಈ ವಿಡಿಯೋದಲ್ಲಿ ಹೆಂಗೆ ಈ ಸ್ಪಾಂಜಸ್ ಗಳು ಯಾವುದೇ ಆರ್ಗನ್ಸ್ ಇಲ್ಲ ಅಂದ್ರೂ ಈ ವಾಟರ್ ಕೆನಾಲ್ ಸಿಸ್ಟಮ್ ಇಟ್ಕೊಂಡು ಬದುಕ್ತಾ ಇದೆ ಅಂತ ನೋಡೋಣ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಈ ಅನಿಮಲ್ ಸಮುದ್ರದಲ್ಲಿ ಇರೋದ್ರಿಂದ ಅಲ್ಲಿರೋ ನೀರೆಲ್ಲ ಈ ಸ್ಪಾಂಜಸ್ ಬಾಡಿ ಒಳಗಡೆ ಎಂಟ್ರಿ ಆಗಿ ನೆಕ್ಸ್ಟ್ ಹೊರಗಡೆ ಹೋಗ್ತಾನೆ ಇರುತ್ತೆ. ಯಾವ ತರ ಹೋಗುತ್ತೆ ಅಂದ್ರೆ ಇದ್ರ ಬಾಡಿ ತುಂಬಾ ತೂತಗಳು ಅಂದ್ರೆ ಆಸ್ಟಿಯಾ ಇರುತ್ತಲ್ಲ, ಫಸ್ಟ್ ಆ ಆಸ್ಟಿಯಾಗೆ ಎಂಟ್ರಿ ಕೊಡುತ್ತೆ. ನೆಕ್ಸ್ಟ್ ಬಾಡಿ ಒಳಗಡೆ ಇರೋ ಖಾಲಿ ಜಾಗ ಸ್ಪಾಂಜೋಸಿಲ್ಗೆ ಎಂಟ್ರಿ ಕೊಟ್ಟು ದೆನ್ ಮೇಲ್ಗಡೆ ಇರೋ ದೊಡ್ಡ ಓಪನಿಂಗ್ ಆಸ್ಕುಲಮ್ ಇಂದ ಮತ್ತೆ ಹೊರಗಡೆ ಹೋಗುತ್ತೆ. ಅಂದ್ರೆ ಔಟ್ ಸೈಡ್ ಅಲ್ಲಿರೋ ನೀರು ಆಸ್ಟಿಯಾ ಇಂದ ಎಂಟ್ರಿ ಆಗುತ್ತೆ, ದೆನ್ ಸ್ಪಾಂಜೋಸಿಲ್, ದೆನ್ ಆಸ್ಕುಲಮ್ ಇಂದ ಎಕ್ಸಿಟ್ ಆಗುತ್ತೆ. ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್. ಬಟ್ ಯಾವಾಗ ಆಸ್ಟಿಯಾ ಇಂದ ಸ್ಪಾಂಜೋಸಿಲ್ಗೆ ನೀರು ಎಂಟ್ರಿ ಆಗುತ್ತೋ ಆಗ ಸ್ಪಾಂಜಸ್ ಬಾಡಿನಲ್ಲಿ 3 ಫಂಕ್ಷನ್ಸ್ ಆಗುತ್ತೆ. ಫಸ್ಟ್, ಈ ಸ್ಪಾಂಜೋಸಿಲ್ ಅಲ್ಲಿ ವಾಟರ್ ಎಂಟ್ರಿ ಆಗಿರುತ್ತಲ್ಲ, ಆ ವಾಟರ್ ಅಲ್ಲಿರೋ ಫುಡ್ ಮಾಲಿಕ್ಯೂಲ್ಸ್ ನ ಸ್ಪಾಂಜಸ್ ಬಾಡಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅಂದ್ರೆ ಆ ವಾಟರ್ ಇಂದ ಅದಕ್ಕೆ ಊಟ ಸಿಗುತ್ತೆ. ದಟ್ ಈಸ್ ದ ಫಸ್ಟ್ ಫಂಕ್ಷನ್ ಆಫ್ ವಾಟರ್ ಕೆನಾಲ್ ಸಿಸ್ಟಮ್ ಈಸ್ ಇಟ್ ಹೆಲ್ಪ್ಸ್ ಇನ್ ಫುಡ್ ಗ್ಯಾದರಿಂಗ್. ತಿಂತೀಯಾ ಬೇಡ, ಟೇಸ್ಟ್ ಇಲ್ಲ. ಸೆಕೆಂಡ್, ಅದೇ ವಾಟರು ರೆಸ್ಪಿರೇಷನ್ಗೂ ಹೆಲ್ಪ್ ಮಾಡುತ್ತೆ. ಅಂದ್ರೆ ವಾಟರ್ ಅಲ್ಲಿರೋ ಆಕ್ಸಿಜನ್ ನ ಸ್ಪಾಂಜಸ್ ಬಾಡಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂಡ್ ಅದ್ರ ಬಾಡಿಯಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ನ ವಾಟರ್ ಗೆ ರಿಲೀಸ್ ಮಾಡುತ್ತೆ. ಅಂಡ್ ಲಾಸ್ಟ್, ಏನಾದ್ರೂ ಸ್ಪಾಂಜಸ್ ಬಾಡಿ ಒಳಗಡೆ ವೇಸ್ಟ್ ಇದ್ರೆ ಅದನ್ನು ಈ ಸ್ಪಾಂಜಸ್ ವಾಟರ್ ಗೆ ರಿಲೀಸ್ ಮಾಡುತ್ತೆ. ಈ ತರ ನಮ್ಮ ಹಾರ್ಟ್, ಲಂಗ್ಸ್, ಕಿಡ್ನಿ ಮಾಡೋ ಫಂಕ್ಷನ್ಸ್ ನೆಲ್ಲ ಸ್ಪಾಂಜಸ್ ಅಲ್ಲಿ ಈ ವಾಟರ್ ಕೆನಾಲ್ ಸಿಸ್ಟಮ್ ಮಾಡಿ ಆ ಪ್ರಾಣಿ ಬದುಕೋಕೆ ಹೆಲ್ಪ್ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಟಾಪಿಕ್ ಜೊತೆ ಸಿಗೋಣ. ಕ್ಲಾಪ್ಸ್ ಹೊಡಿರಿ, ಸುಮ್ಮನೆ ಕೂತಿರಲ್ಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.